ಹಾಯ್ ಗರ್ಲ್ಸ್, ಎಲ್ರಿಗೂ ನಮಸ್ಕಾರ. ಸೊ ಒಂದು ಖುಷಿ ಪಡುವಂಥ ವಿಚಾರ ಏನು ಅಂತಂದರೆ, ಸೊ ಬಿಗ್ ಬಾಸ್ ಲೈವ್ ಅಪ್ಡೇಟ್ಸ್ಗಳ ಪ್ರಕಾರ ಸೊ ಟಾಸ್ಕ್ಗಳು ನಡೀತಾ ಇದ್ದಾವೆ. ಮಡಕೆ ಹೊಡೆಯುವಂಥ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಎರಡು ಟೀಮಾಗಿ ಮಾಡಿದ್ದಾರೆ. ಒಂದು ಸೇಫ್ ಆಗಿರುವಂಥ ಕಂಟೆಸ್ಟೆಂಟು, ಇನ್ನೊಂದು ನಾಮಿನೇಟ್ ಆಗಿರುವಂಥ ಕಂಟೆಸ್ಟೆಂಟು. ಸೊ ಎರಡು ತಂಡಗಳನ್ನು ಮಾಡಿ ಒಂದು ತಂಡಗಳಿಗೆ ಟಾಸ್ಕ್ಗಳನ್ನ ಕೊಟ್ಟಿದ್ದಾರೆ. ಸೊ ಈ ಟಾಸ್ಕ್ ನೋಡ್ತಾ ಇದ್ದರೆ ಖುಷಿ ಆಗ್ತಾ ಇದೆ. ಯಾಕಂದರೆ ಅಟ್ಲೀಸ್ಟ್ ಏನೋ ಒಂದು ಹೊಸದಾಗಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅನ್ನೋ ಒಂದು ಖುಷಿ. ಬಿಕಾಸ್ ಈ ಕಿತ್ತಾಟ, ಅರಚಾಟ, ಕಿರ್ಚಾಟ ನೋಡಿ 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 ತಲೆ ಬ್ಲಾಕ್ ಆಗಿ ಹೋಗೋ ರೇಂಜಿಗೆ ಆಗೋಗ್ಬಿಟ್ಟಿದೆ ಆಡಿಯನ್ಸ್ಗಳದ್ದು. ಬಟ್ ಇಂಥ ಟೈಮಲ್ಲಿ ಒಂದು ಟಾಸ್ಕ್ ಕೊಟ್ಟಿರುವಂಥದ್ದು ತುಂಬ ಖುಷಿ ಇದೆ. ಸೇಫ್ ಕಂಟೆಸ್ಟೆಂಟ್ ಆ್ಯಂಡ್ ಇನ್ನೊಂದು ಸೊ ನಾಮಿನೇಟ್ ಆಗಿರುವಂಥವ್ರು. ಸೊ ಯಾರ್ಯಾರು ಒಂದು ರೌಂಡ್ಗಳಲ್ಲಿ ಸೊ ವಿನ್ ಆಗ್ತಾರೆ ಟಾಸ್ಕ್ಗಳು, ಅದರಲ್ಲಿ ಮೇ ಬಿ ಈ ನಾಮಿನೇಟ್ ಮತ್ತು ಸೇಫ್ ಆಗಿರೋರು ಎಕ್ಸ್ಚೇಂಜ್ ಆಗ್ಬೋದು ಅಂತ ಅನಿಸುತ್ತೆ. ನಾಮಿನೇಟ್ ಆಗಿರೋರು ಸೇಫ್ ಆಗ್ಬೋದು. ಯಾರ್ಯಾರು ಸೇಫ್ ಆಗಿದ್ದಾರೆ ಸೊ ಅವರು ನಾಮಿನೇಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಅದೇ ರೀತಿಯಲ್ಲಿ ಟಾಸ್ಕ್ ಮಡಿಕೆಯ ಒಂದು ಹೊಡೆಯುವಂಥ ಟಾಸ್ಕ್ ಇದೆ. ಸೊ ಮೇ ಬಿ ಒಂದು 4 ರೌಂಡಲ್ಲಿ ಈ ಒಂದು ಟಾಸ್ಕ್ ನಡೆಯುವಂಥದ್ದು. ಸೊ ಫಸ್ಟ್ ರೌಂಡಲ್ಲಿ ಹೋಗಿರುವಂಥದ್ದು ಸೇಫ್ ತಂಡದಿಂದ ಆ್ಯಂಡ್ ನಾಮಿನೇಟ್ ತಂಡದಿಂದ ಸೂರಜ್ ಆ್ಯಂಡ್ ಧನು ಅವರು ಮೊದಲನೇ ಒಂದು ಸೇಫ್ ತಂಡದಿಂದ ಹೋಗಿರುವಂಥದ್ದು. ಆ್ಯಂಡ್ ನಾಮಿನೇಟ್ ಆಗಿರೋರಲ್ಲಿ ಧ್ರುವ್ ಆ್ಯಂಡ್ ಸುದಿ ಹೋಗಿದ್ದಾರೆ. ಸೊ ಇದರಲ್ಲಿ ಸೇಫ್ ಆಗಿರೋ ತಂಡನ ಗೆದ್ದಿರುವಂಥದ್ದು ಸೂರಜ್ ಆ್ಯಂಡ್ ಧನು ಅವರು. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಹುಡುಗಿರು ಹೋಗಿರುವಂಥದ್ದು. ಈ ಸೇಫ್ ಆಗಿರೋರಲ್ಲಿ ಕಾವ್ಯ ಮತ್ತು ಸ್ಪಂದನ ಹೋಗಿದ್ದಾರೆ. ನಾಮಿನೇಟ್ ತಂಡದಿಂದ ಸೊ ಜಾನ್ವಿ ಆ್ಯಂಡ್ ರಾಶಿಕಾ ಹೋಗಿರುವಂಥದ್ದು. ಸೊ ಇಲ್ಲಿ ಈ ಒಂದು ಇದರಲ್ಲಿ ವಿನ್ ಆಗಿರುವಂಥದ್ದು ರಾಶಿಕಾ ಆ್ಯಂಡ್ ಜಾನ್ವಿ ವಿನ್ ಆಗಿದ್ದಾರೆ. ಕಾವ್ಯ ಆ್ಯಂಡ್ ಸ್ಪಂದನ ಸೋತಿರುವಂಥದ್ದು. ಆ್ಯಂಡ್ ಮೂರನೇ ರೌಂಡಲ್ಲಿ ಸೊ ಇಲ್ಲಿ ಅಗೇನ್ ಬಾಯ್ಸ್ ಬರ್ತಾರೆ. ಸೊ ಅಲ್ಲಿ ಧನು ಆ್ಯಂಡ್ ಅಭಿ ಹೋಗಿರುವಂಥದ್ದು. ಜೊತೆಗೆ ಈ ಕಡೆ ನಾಮಿನೇಟ್ ತಂಡದಿಂದ ಧ್ರುವ್ ಆ್ಯಂಡ್ ಸುದಿ ಹೋಗಿರುವಂಥದ್ದೇನೆ. ಸೊ ಇದರಲ್ಲೂ ಕೂಡ ಅಷ್ಟೇ ಸೊ ಸೇಫ್ ಆಗಿರೋ ತಂಡ. ಸೊ ಅಲ್ಲಿ ಅಭಿ ಆ್ಯಂಡ್ ಧನುನೇ ವಿನ್ ಆಗುವಂಥದ್ದು. ಇದ್ರ ಜೊತೆಗೆ 4ನೇ ರೌಂಡಲ್ಲೂ ಕೂಡ ಅಷ್ಟೇ ಸೊ ಈ ಕಡೆಗೆ ಸೇಫ್ ಆಗಿರೋ ತಂಡ ಕಡೆಯಿಂದ ಸ್ಪಂದನ ಆ್ಯಂಡ್ ಕಾವ್ಯನೇ ಬರ್ತಾರೆ. ಆ್ಯಂಡ್ ನಾಮಿನೇಟ್ ತಂಡದಿಂದ ಸೊ ಅಶ್ವಿನಿ ಆ್ಯಂಡ್ ಇಲ್ಲಿ ರಾಶಿಕಾ ಬರುವಂಥದ್ದು. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಸೊ ಇಲ್ಲಿ ರಾಶಿಕಾ ಅವರ ತಂಡನೇ ವಿನ್ ಆಗಿದೆ ಅಂತಲೇ ಹೇಳ್ಬೋದು. ಓಕೆ, ಸೊ ಇದರಲ್ಲಿ ಗೊತ್ತಾಗ್ತಿರುವಂಥದ್ದು ಹುಡುಗಿರ ತಂಡ ನಾಮಿನೇಟ್ ತಂಡ ಇದೆ. ಸೊ ಆ ಕಡೆ ಇರುವಂಥ ಹುಡುಗಿರ ಸಖತ್ತಾಗಿದೆ. ಜೊತೆಗೆ ಸೇಫ್ ತಂಡದಲ್ಲಿ ನೋಡೋಕೆ ಹೋದರೆ ಸೊ ಇಲ್ಲಿ ಕಡೆ ಹುಡುಗರ ತಂಡ ಏನು ಟೀಮ್ ಇದೆ ಸೊ ಅದು ಸಖತ್ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದು. ಧನು ಆ್ಯಂಡ್ ಸೂರಜ್ ಆದರೂ ಆಗಿರ್ಬೋದು ಅಥವಾ ಧನು ಆ್ಯಂಡ್ ಅಭಿ ಆದರೂ ಆಗಿರ್ಬೋದು. ಸೊ ಎರಡೂ ಒಂದು ರೌಂಡ್ಗಳಲ್ಲೂ ಕೂಡ ವಿನ್ ಆಗಿದ್ದಾರೆ. ಸೊ ಈ ಕಡೆ ತೊಗೊಳಕ್ಕೆ ಹೋದರೆ ಸೊ ಇಲ್ಲೂ ಕೂಡ ಅಷ್ಟೇ ಸೊ ಎರಡೂ ರೌಂಡ್ಗಳನ್ನು ಸೊ ಇವರೇ ವಿನ್ ಆಗಿರುವಂಥದ್ದು. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ರಾಶಿಕಾ ಮೇಲೆ ಸಿಕ್ಕಾಪಟ್ಟೆ ಒಂದು ಇವಾಗ ಪಾಸಿಟಿವ್ ಆಗಿ ಬರ್ತಾ ಇದೆ. ನಾನು ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಆ್ಯಂಡ್ ಕಾವ್ಯ ಸ್ಪಂದನ ಅಂತ ಬಂದಾಗ ಟಾಸ್ಕಲ್ಲಿ 0 ಆ್ಯಂಡ್ ಟಾಸ್ಕ್ ಕ್ವೀನ್ ರಾಶಿಕಾ ಅನ್ನೋ ರೀತಿಯಲ್ಲೆಲ್ಲ ಫುಲ್ ಹೈಪ್ ಆಗ್ತಾ ಇದೆ. ಗೊತ್ತಿಲ್ಲ ಅದೇನೋ ಅಂತ, ಬಟ್ ಟಾಸ್ಕೇ ಎಲ್ಲನೂ ಅಲ್ಲ. ಹಾಗೆಯೇ ವ್ಯಕ್ತಿತ್ವನೂ ಕೂಡ ಒಂದೇ ಅಲ್ಲ, ಕಾಮಿಡಿನೂ ಒಂದೇ ಅಲ್ಲ. ಎಲ್ಲ ಕಡೆಯಿಂದನೂ ಕೂಡ ಆಲ್ರೌಂಡರ್ ಇದ್ರೇ ಬಿಗ್ ಬಾಸ್ ವಿನ್ ಆಗುವಂಥದ್ದು ಅಂತ ಅನಿಸುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತ. ಬಟ್ ಈ ಒಂದು ಟಾಸ್ಕಲ್ಲಿ ನಮ್ಮ ಗಿಲ್ಲಿ ಎಲ್ಲೂ ಕೂಡ ಭಾಗವಹಿಸಿಲ್ಲ. ನೆಕ್ಸ್ಟ್ ಯಾವುದೋ ಟಾಸ್ಕ್ ಬಂದರೆ ಸೊ ಅದರಲ್ಲಿ ಆಡ್ತೀನಿ, ಮುಂದೆ ನಾನೇ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದೇನೆ. ಮುಂದೆ ಟಾಸ್ಕ್ ಇದೆಯಲ್ಲೋ ಗೊತ್ತಿಲ್ಲ. ಬಿಕಾಸ್ ಇದರಲ್ಲೇ ಮುಗಿಸ್ಬಿಟ್ಟು ನೆಕ್ಸ್ಟ್ ಸೊ ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟರೆ ಹೇಳಿಕ್ಕಾಗಲ್ಲ, ಅಥವಾ ಕ್ಯಾಪ್ಟನ್ಸಿ ಕಂಟೆಂಟೆಡ್ ಟಾಸ್ಕ್ ಕೊಟ್ಟರೆ ಹೇಳಿಕ್ಕಾಗಲ್ಲ. ಸೊ ಏನು ಎತ್ತ ಅನ್ನೋಂಥದ್ದು ಮುಂದೆ ಟಾಸ್ಕ್ ಎಷ್ಟಿದೆ ಅನ್ನೋದು ಕೂಡ ಬಿಗ್ ಬಾಸ್ ಅವ್ರು ಹೇಳಲ್ಲ. ಬಟ್ ಸಿಕ್ಕಿರುವಂಥ ಚಾನ್ಸಸ್ಸಲ್ಲಿ ಅಟ್ಲೀಸ್ಟ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನನಗನ್ಸುತ್ತೆ. ಓಕೆ, ಇವಾಗ ಪಾರ್ಟಿಸಿಪೇಟ್ ಮಾಡಿರೋ ಎಲ್ಲದರಲ್ಲೂ ಕೂಡ ಗೆಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಅಲ್ಲಿ ಸೋತಾದ್ಮೇಲೆ ಫುಲ್ಲು ಬೇಜಾರು ಮಾಡ್ಕೊಂಡಿದ್ರು ಸ್ಪಂದನ ಆ್ಯಂಡ್ ಕಾವ್ಯ ಅವರು. ಬಿಕಾಸ್ ಕಾವ್ಯ ಸುಮಾರು ಟೈಮಲ್ಲಿ ರಾಶಿಕಾ ಎದುರುಗಡೆ ಆಡಿದ್ದಾರೆ. ಒಂದೇ ಒಂದು ಟಾಸ್ಕಲ್ಲೂ ಕೂಡ ವಿನ್ ಆಗಿಲ್ಲ. ಆಲ್ಮೋಸ್ಟ್ ನನ್ನ ಪ್ರಕಾರ 4ರಿಂದ 5 ಒಂದು ಟಾಸ್ಕಲ್ಲಿ ಎದುರು ಬದ್ರು ಆಗಿದ್ದಾರೆ ಇಬ್ಬರು ಕೂಡ, ರಾಶಿಕಾ ಆ್ಯಂಡ್ ಕಾವ್ಯ ಅವರು. ಬಟ್ ಯಾವ ಟಾಸ್ಕಲ್ಲೂ ಕೂಡ ಕಾವ್ಯ ರಾಶಿಕಾನ ಸೋಲಿಸಿಲ್ಲ. ಸೊ ರಾಶಿಕಾನೇ ಸೋಲಿಸಿರುವಂಥದ್ದು. ಸೊ ಗೊತ್ತಿಲ್ಲ ಆ ಮಡಿಕೆ ಹೊಡೆಯುವಂಥ ಟಾಸ್ಕ್ ಇವತ್ತಾಗಿರುವಂಥದ್ದು. ಸೊ ಮೇ ಬಿ ಇದು ಇವತ್ತಿನ ಎಪಿಸೋಡಲ್ಲಿ ಅಥವಾ ಅಂದರೆ ನಾಳೆ ಎಪಿಸೋಡಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನಮಗೆ. ಮೇ ಬಿ ನಾಳೆ ಎಪಿಸೋಡಲ್ಲಿ ಸಿಗುವಂಥದ್ದು. ನಾಳೆ ಇದರ ಒಂದು ಪ್ರೋಮೋ ಬರ್ಬೋದು ಬೆಳಿಗ್ಗೆ ಅಂತ ಅನಿಸುತ್ತೆ. ಓಕೆ, ಸೊ ಟಾಸ್ಕ್ ಕ್ವೀನ್ ಅಂತೂ ಹೆಸರು ಕೊಟ್ಟಿದ್ದಾರೆ ಇವಾಗ ರಾಶಿಕಾಗೆ. ಒಂದೇನಂದರೆ ಅವ್ರ ಕಡೆಯಿಂದ ನೆಗೆಟಿವ್, ಸೊ ಅಂದರೆ ಸುಮ್ಮನೆ ಚೀರಾಡೋವಂಥದ್ದು ಅಥವಾ ಕೆಲವು ನೆಗೆಟಿವ್ ಜನರ ಜೊತೆಗೆ ಸೇರಿಕೊಂಡು ಸೊ ಅವರ ಒಂದು ನೆಗೆಟಿವ್ ಆಗ್ತಿದ್ರೆ ಬಿಟ್ಟರೆ ಪಾಸಿಟಿವ್ ಇರೋ ಜೊತೆಗಿದ್ದರೆ ಖಂಡಿತವಾಗ್ಲೂ ಪಾಸಿಟಿವ್ ಆಗಿ ಅವ್ರದ್ದು ಹೈಪ್ ಬರುತ್ತೆ. ಬಟ್ ಅವರು ಸಹವಾಸ ದೋಷದಿಂದನೇ ಈ ಥರ ಆಗ್ತಿರುವಂಥದ್ದು ಅಂತಲೇ ಹೇಳ್ತೀನಿ. ಓಕೆ, ಕಾವ್ಯ ಖಂಡಿತವಾಗ್ಲೂ ಈ ಒಂದು ಟಾಸ್ಕ್ ಅಂತ ಬಂದಾಗ ವೀಕ್ ಪಾಯಿಂಟ್ ಇದ್ದೇ ಇದೆ ಅವ್ರದ್ದು. ಸೊ ಅವ್ರು ಅದನ್ನು ಯಾವ ರೀತಿಯಲ್ಲಿ ಪಾಸಿಟಿವ್ ಆಗಿ ಮಾಡ್ಕೊತಾರೆ ಅನ್ನೋದು ನೋಡಬೇಕು. ಓಕೆ, ಆಮೇಲೆ ಇನ್ನೊಂದು ಏನಂದರೆ ಗಿಲ್ಲಿ ಕಾವ್ಯ ಜೊತೆಗೆ ಏನೋ ಮಾತಾಡ್ತಿಲ್ಲ ಅಂತ ಒಂದು ಅಪ್ಡೇಟ್ ಇದೆ. ಅಂದರೆ ಸ್ವಲ್ಪ ಅಲ್ಲಿ ಡಿಸ್ಕಷನ್ ಆಗಿದೆ ಲೈವಲ್ಲಿ ನೋಡಿದ್ರೆ ಅನ್ಕೊಂತೀನಿ ನೀವು ಆಲ್ರೆಡಿ. ಏನಾಗಿದೆ ಅಂದರೆ ಸೊ ಅಲ್ಲಿ ಕಾವ್ಯಗೆ ರೇಗಿಸುವಂಥದ್ದು ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ ಗಿಲ್ಲಿ ಕಡೆಯಿಂದ. ಸೊ ಅದಕ್ಕೋಸ್ಕರ ನಾನು ರೇಗಿಸ್ಬೇಡ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಮಾತಾಡಲ್ಲ ಅನ್ನೋ ರೀತಿಯಲ್ಲಿ ಗಿಲ್ಲಿ ಕಾವ್ಯ ಸದ್ಯಕ್ಕೆ ಸ್ವಲ್ಪ ಇರುಸು ಮುರುಸಲೇ ಇದ್ದಾರೆ. ಓಕೆ, ಗೊತ್ತಿಲ್ಲ ಆಮೇಲೆ ಮತ್ತೆ ತಿರ್ಗಾ ಜಾಯಿಂಟ್ ಆಗ್ತಾರೋ ಮಾತುಕತೆ ಆಡ್ತಾರೋ ಅನ್ನೋಂಥದ್ದು ಸೊ ಮುಂದೆ ನೋಡಿದಾಗ ಗೊತ್ತಾಗುತ್ತೆ. ಓಕೆ, ಸದ್ಯಕ್ಕೆ ಅಪ್ಡೇಟ್ ಇರೋದಿಷ್ಟು. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.